ರೇಣುಕಾಸ್ವಾಮಿ ಬದುಕಿದ್ದಾನ ಸತ್ತಿದ್ದಾನ? ಬದುಕಿದ್ದಾನಂದು ಹೇಳೋಕ್ಕಾಗತ್ತಾ? ಪ್ರಶ್ನೆ, ಎಷ್ಟು ಗಂಟೆಗೆ ಕೊನೆಯದಾಗಿ ಯಾರು ಅವನನ್ನು ಚಿತ್ರದುರ್ಗದಲ್ಲಿ ನೋಡಿದ್ದು? ಅಲ್ಲಿಂದ ಟೈಮಿಂಗು ಎಲ್ಲ ಕಡೆನೂ ಟೋಲ್ ಇರುತ್ತೆ, ಟೋಲ್ ಇದ್ದರೆ CCTV ಇರುತ್ತೆ. ಸೊ ಎಷ್ಟು ಗಂಟೆಗೆ ಎಲ್ಲಿ ಬಂತು ಇದೆಲ್ಲನೂ ತನಿಖೆ ಮಾಡಿದ್ದಾರೆ. ಇದ್ರ ಜೊತೆಗೆ ಇನ್ನೊಂದು ಕ್ವಶನ್ ಅಡಿಷ್ನಲ್ ತಗೊಳ್ತೀನಿ ಸರ್, ಯಾಕೆಂದರೆ ನೀವೇ ಅದನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀರಿ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ದರ್ಶನ್ ಈ ಕೇಸ್ನಲ್ಲಿ ತುಂಬ ಎಸ್ಕೇಪ್ ಆಗ್ತಾರೆ. ಯಾಕೆಂದರೆ ಅವ್ರ ತಾಯಿನ ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಅದನ್ನು ಪಾಸಿಟಿವ್ ಆಗೂ ಕೂಡ ಅವರ ಎನ್ಕ್ಯಾಶ್ ಮಾಡ್ಕೊಳ್ಳಿಕ್ಕೆ ಒಂದು ಸರ್ಕಾರ ಪರವಾಗಿ ಅಂದರೆ CV ನಾಗೇಶ್ ಅವರು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಅವ್ರ ತಾಯಿ ಉಲ್ಟಾ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ದಾರೆ ಅಂತ ಏನೆಲ್ಲ ಆಗ್ತಾ ಇದೆ ಸರ್ ವಿಚಾರಣೆ, ವಾದ ವಿವಾದ? ನೋಡಿ, ಉಲ್ಟಾನೂ ಆಗ್ತಾಯಿಲ್ಲ, ಸೀದಾನೂ ಆಗ್ತಾಯಿಲ್ಲ, ಅಂಧರೂ ಆಗ್ತಾಯಿಲ್ಲ, ಬಾಹರೂ ಆಗ್ತಾಯಿಲ್ಲ. ಏನಾಗಬೇಕು ಅದನ್ನೇ ನಡೀತಾ ಇದೆ. ಸರಿ, ಅವರ ಅಪ್ಪ ಅಮ್ಮ ಒಂದು ಸಣ್ಣ ಇಶ್ಯೂ ಅವ್ರದ್ದು. ಕೊನೆಯದಾಗಿ ರೇಣುಕಾಸ್ವಾಮಿನ ನೋಡಿರೋರು ಯಾರು? ಅವನು ಬೆಳಗ್ಗೆ ಮನೆ ಬಿಟ್ಟು ಕೆಲ್ಸಕ್ಕೆ ಹೋದ. ಅವನು ಫಾರ್ಮಸಿ ಅಪೋಲೋ ಫಾರ್ಮಸಿಯಲ್ಲಿ ಫಾರ್ಮಸಿಸ್ಟಾಗಿ ಕೆಲಸ ಮಾಡ್ತಿದ್ದ. ಇದು ಒಂದು ತೇರಿ. 2:30 ಗಂಟೆಗೆ ಫೋನು ಬಂತು. ನಾನು ಫ್ರೆಂಡ್ಸ್ ಜೊತೆ ಹೋಗ್ತಾಯಿದ್ದೀನಿ, ಹಳೆ ಸ್ನೇಹಿತರು 4 ಜನ ಬಂದಿದ್ದಾರೆ. ಹೋಟೆಲ್ಗೆ ಊಟಕ್ಕೆ ಹೋಗಿ ನಾನು ಸಂಜೆ ಬರ್ತೀನಿ ಅಂತ ಹೇಳ್ತಾನೆ. ಇದು ಕೋರ್ಟಲ್ಲಿ ಅವ್ರು ಹೇಳ್ಸ್ಕೊಂಡಾಗ 10:30 ಅಂತ ಹೇಳ್ಸ್ಕೊಳ್ತಾರೆ. ಅಷ್ಟೇ ವಿಷಯ. ಇದು 8/6/2024. 9ನೇ ತಾರೀಕಿಗೆ ಅವನು ಎಲ್ಲಿದ್ದಾನೆ ಅವನು ಮಾಹಿತಿ ಇಲ್ಲ. 10ನೇ ತಾರೀಕಿಗೆ ಪೊಲೀಸರಿಂದ ಫೋನ್ ಬರುತ್ತೆ. ಫೋನ್ ಬಂದ ಮೇಲೆ 11ನೇ ತಾರೀಕಿಗೆ ಕಾಮಾಕ್ಷಿಪಾಳ್ಯಂ ಪೊಲೀಸ್ ಠಾಣೆಗೆ ಹೋಗ್ತಾರೆ. ಅಲ್ಲಿಂದ ಮಾರ್ಚರಿಗೆ ಹೋಗ್ತಾರೆ. ಇದು ಬೀಜ 1 ಇತ್ತ, 2 ಇತ್ತ, 3 ಇತ್ತ, 5 ಇತ್ತ ಅನ್ನೋದಲ್ಲ, ಇದೆಲ್ಲೂ ಏನೂ ಇಲ್ಲ. ಇದು ಲಾಸ್ಟ್ ಸೀನ್ ಸರ್ಕಮ್ಸ್ಟೆನ್ಸ್. 2:30ಗೆ ಅವನು ಬದುಕಿದ್ದ. ಹಾಗಂದರೆ 2:30ಗೆ ಬದುಕಿದ್ದಂದರೆ 2:30ಗೆ ಎಲ್ಲಿದ್ದ? ಅಷ್ಟೇ ಸಿಂಪಲ್ಲು. ಇದು ಒಂದು 100 ರೂಪಾಯಲ್ಲಿ ಒಂದು ಪೈಸ. ಇನ್ನು 99 ರೂಪಾಯಿ 999 ಪೈಸೆ ಅದು ಹಾಗೆ ಇದೆ. ಇದರಲ್ಲಿ ಇವ್ರು ಗೆದ್ದರು, ಅವ್ರು ಗೆದ್ದರು, ಇದು ಆಯಿತು, ಅದೇ ಆಯಿತು ಅಂದರೆ ಸೊ ಇದು ಮಿಸ್ಲೀಡಿಂಗ್ ಆಗುತ್ತೆ ಅಷ್ಟೇ. ಅದೊಂದು ವೆರಿ 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 ಸ್ಮಾಲ್ ಇಶ್ಯೂ. ಅದಕ್ಕೆ ಮೇಲೆ CCTV ಇದೆ, ಟವರ್ ಡಂಪ್ ಇದೆ, DNA ಇದೆ, ಡಿಜಿಟಲ್ ಇದೆ, CCTV ಇದೆ, ಬಾರ್ ಇದೆ, ರೆಸ್ಟೋರೆಂಟ್ ಇದೆ, ಗಾಡಿಗಳಿದೆ, ಕೂದಲಿದೆ, ಚಪ್ಪಲಿ ಇದೆ, ಬಟ್ಟೆ ಇದೆ, ಎಲ್ಲ ಇದೆ. ಇಟ್ ಹ್ಯಾಸ್ ಟು ಅಂಡರ್ಗೋ. ಇದು ಏನು ಒಂದು 10 ವಾಲ್ಯೂಮ್ಸ್ ಹಾಕಿದ್ದಾರೆ, ತನಿಖೆ ಮಾಡಿದ್ದಾರೆ, ಅವರು ಎಲ್ಲನೂ ರೋಲ್ ಮಾಡಿ ಇಟ್ಟಿದ್ದಾರೆ. ಎಷ್ಟು ಮಟ್ಟಿಗೆ ಅನ್ರೋಲ್ ಮಾಡೋಕ್ಕಾಗುತ್ತೆ ನೋಡಬೇಕು. ಇನ್ನು ಕೇಸ್ ಶುರುವಾಗಿ 2 ವಿಟ್ನೆಸ್ಸನ್ನ ಎಕ್ಸಾಮಿನ್ ಮಾಡಿದ್ದಾರೆ. ನಾನು A1 ಪರ ನಾನು ಕ್ರಾಸ್ ಮಾಡಿ ಬಿಟ್ಟೆ. A2 ಬಗ್ಗೆ ಏನು ಮಾಡಿದ್ದಾರೆ ಅದೇನೋ ಅಷ್ಟೊಂದು ಕ್ಯೂರಿಯಸ್ ಆಗಿ ನಾನು ನೋಡೋಕ್ಕೆ ಹೋಗಲಿಲ್ಲ. ಮತ್ತು ಇದು ಪ್ರತಿಕೂಲ ಸಾಕ್ಷಿ, ಮೇನ್ ಸಾಕ್ಷಿ, ಸೈಡ್ ಸಾಕ್ಷಿ ಅಂದೆಲ್ಲ ಹೇಳ್ತಾರೆ. ಅದು ಅಷ್ಟೇ. ರೇಣುಕಾಸ್ವಾಮಿ ಅವ್ರ ಮಗನ ಇಲ್ವಾ? ಮಗ ತಾನೆ, ಇಲ್ಲಂದು ಹೇಳೋಕ್ಕಾಗತ್ತೆ? ಏನು ರೇಣುಕಾಸ್ವಾಮಿ ಬದುಕಿದ್ದಾನ ಸತ್ತಿದ್ದಾನ? ಬದುಕಿದ್ದಾನಂದು ಹೇಳೋಕ್ಕಾಗತ್ತಾ? ಪ್ರಶ್ನೆ, ಎಷ್ಟು ಗಂಟೆಗೆ ಕೊನೆಯದಾಗಿ ಯಾರು ಅವನನ್ನು ಚಿತ್ರದುರ್ಗದಲ್ಲಿ ನೋಡಿದ್ದು? ಅಲ್ಲಿಂದ ಟೈಮಿಂಗು ಎಲ್ಲ ಕಡೆನೂ ಟೋಲ್ ಇರುತ್ತೆ, ಟೋಲ್ ಇದ್ದರೆ CCTV ಇರುತ್ತೆ. ಸೊ ಎಷ್ಟು ಗಂಟೆಗೆ ಎಲ್ಲಿ ಬಂತು ಇದೆಲ್ಲನೂ ತನಿಖೆ ಮಾಡಿದ್ದಾರೆ. ಸೊ ಇದು ಒಂದು ಇಟ್ಸ್ ಅ ವೆರಿ ಟಫ್ ಕೇಸ್ ಅಂತೀನಿ. ಪೊಲೀಸರು ತನಿಖೆ ಮಾಡಿದ್ದಾರೆ. ಏನೇನು ಟೆಕ್ನಿಕಲ್ ಸಾಕ್ಷಿ ಸಿಗುತ್ತೆ ಎಲ್ಲನೂ ಮಾಡಿದ್ದಾರೆ. ಬಟ್ ಆ ಟೆಕ್ನಿಕಲ್ ಸಾಕ್ಷಿ ಅದು ಏನು ಫೈನಲ್, ಅದು ಇಟ್ಸ್ ಅ ಗಾಸ್ಪಲ್ ಟ್ರೂತ್ ಎಂದೇ ಅಲ್ಲ. ಅದು ದಟ್ ಹ್ಯಾಸ್ ಟು ಬಿ ಅಂಡರ್ಗೋ ಎ ಟೆಸ್ಟ್. ಆ ಟೆಸ್ಟೇ ಟ್ರಯಲು. ಈ ಟೆಸ್ಟ್ ಟ್ರಯಲಲ್ಲಿ ಪೊಲೀಸರು, ಸಾಕ್ಷಿಗಳು, ಪ್ರಾಸಿಕ್ಯೂಟ್ರು, FSL ಇವರು ಒಂದು ಕಡೆ ನಿಲ್ತಾರೆ, ಡಿಫೆನ್ಸು ಒಂದು ಕಡೆ ನಿಲ್ತಾರೆ.
ಸೊ ಯಾವ ಡಿಫೆನ್ಸ್ ಲಾಯರು ಏನು ಮಾಡ್ತಾರೆ ಈಗ ಹೇಳಕ್ಕೆ ಬರಲ್ಲ. ಈಗ DNA ಬಂದರೆ ಹೆಂಗೆ ಮಾಡ್ತಾರೆ, ಡಿಜಿಟಲ್ ಬಂದರೆ ಏನಾಗುತ್ತೆ, ಟವರ್ ಡಂಪ್ ಏನಾಗುತ್ತೆ, ವಾಯ್ಸ್ ಸ್ಪೆಕ್ಟ್ರೋಗ್ರಫಿ ಏನಾಗುತ್ತೆ, ಸಿರಾಲಜಿ ಏನಾಗುತ್ತೆ, ಇನ್ನು ಇಟ್ ಹ್ಯಾಸ್ ಟು ಅಂಡರ್ಗೋ ಎ ಲಾಂಗ್ ಟೈಮ್. ಏನೇ ಸರ್ ಡಿಜಿಟಲ್ ಎವಿಡೆನ್ಸ್ ತುಂಬ ಸ್ಟ್ರಾಂಗ್ ಆಗಿದೆಯಾ ಸರ್ ದರ್ಶನ್ ಅವರ ವಿಚಾರವಾಗಿ? ಈಗ ಅದು ಹೇಳಕ್ಕೆ ನಾನು ಬರಲ್ಲ, ದರ್ಶನ್ಗೂ ನಾನು ಅವ್ರ ಲಾಯರ್ ಅಲ್ಲ, ನಾನು ಹೇಳೋದು ಕೂಡ ತಪ್ಪಾಗುತ್ತೆ. ಈಗ ನಾನು ಇಲ್ಲಿ ಕೂತಿದ್ದೀನಿ, ಅವರು ಕ್ಯಾಮ್ರಾ ಇಟ್ಟಿದ್ದಾರೆ, ನೀವು ಮೈಕ್ ಇಟ್ಟಿದ್ದೀರಾ, ನಮ್ಮ ಆಫೀಸಲ್ಲಿನೂ CCTV ಕ್ಯಾಮ್ರಾ ಇದೆ. ಈಗ 6 ಗಂಟೆಗೆ ಬಾಲನ ಆಫೀಸಲ್ಲಿ 6 ಉಂಡಿ ಇದ್ದರು. 6 ಗಂಟೆಗೆ ಬಾಲನು ಆಫೀಸಲ್ಲಿ ಇದ್ದ, ಒಂದು ಇಂಟರ್ವ್ಯೂ ಕೊಟ್ಟ ಅನ್ನೋದು ಒಂದು ಕೇಸಂದು ಇಟ್ಕೊಳ್ಳೋಣ. ಅದು ವೀಕಾ ಸ್ಟ್ರಾಂಗಾ, ಲೈಟಾ ಹೆವಿನಾ, ಅದು ಏನೋ ಒಂದು ಇರುತ್ತೆ. ಸೊ ಪ್ರಾಸಿಕ್ಯೂಷನ್ ಹೇಳುತ್ತೆ ಸ್ಟ್ರಾಂಗು, ಕ್ರಾಸ್ ಎಕ್ಸಾಮಿನೇಷನ್ ಅದು ವೀಕ್ ಆಗುತ್ತೆ, ಆಗೋ ಸಾಧ್ಯತೆ ಇದೆ. ಅದು ಸ್ಕಿಲ್ ಆಫ್ ಎ ಅಡ್ವೊಕೇಟ್, ಸ್ಕಿಲ್ಲು ಟೆಲ್ಲು ನಾಟ್ ಸೆಲ್ಲು. ಇಫ್ ನೋ ಸ್ಕಿಲ್ಲು ದೆನ್ ಇಟ್ ವಿಲ್ ಬಿ ಡಲ್ಲು. ಇದೆಲ್ಲ ಕೋರ್ಟಲ್ಲಿ ಆಗುತ್ತೆ. ಯಾರು ತಾಕತ್ತು ಎಷ್ಟಿದೆ, ಎಷ್ಟು ಕೇಳ್ತಾರೆ, ಎಷ್ಟು ಮಾಡ್ತಾರೆ ನೋಡೋಣ. ಇವತ್ತು ನೀವು ಇದಾಗುತ್ತೆ ಅದಾಗುತ್ತೆ, ನಾನೇನು ಶಾಸ್ತ್ರ ನೋಡ್ತಾ ಇದ್ದೀನ? ಆಮೇಲೆ ಅಸ್ಟ್ರಾಲಜರು ರಾಹು ಇಲ್ಲಿದೆ, ಕೇದು ಅಲ್ಲಿದೆ, ಚಂದ್ರ ಇಲ್ಲಿದ್ದಾರೆ, ಸೂರ್ಯ ಇಲ್ಲಿದ್ದಾರೆ ಅಂದೆವು. ಅದು ಅಸ್ಟ್ರಾಲಜಿ ಅಲ್ಲ, ಇದು ಫ್ಯಾಕ್ಟ್. ವೆದರ್ ಇಟ್ಸ್ ಅ ಫ್ಯಾಕ್ಟ್ ಆರ್ ಅ ಫಿಕ್ಷನ್, ನಿಜಾನ ಸುಳ್ಳ, ಅಂದರ ಬಾಹರ, ಬೆಳಿನ, ಕರಿ, ಕಪ್ಪು, ಯಾವ ಬಣ್ಣ, ಏನು, ಇದೆಲ್ಲನೂ ಟೆಸ್ಟ್ ಆಗಬೇಕು. ದಟ್ ಈಸ್ ಡೆಮೋಕ್ರಸಿ. ಸೊ ನಮ್ಮ ದೇಶ ಇದೇನು ಎಲ್ಲಿ ಸೌದಿನಲ್ಲಿ ತಲೆ ಕತ್ತರಿಸ್ಬಿಡ್ತಾರೆ ಒಂದೇ ವಾರದಲ್ಲಿ, ಅದಂಗೆಲ್ಲ ಆಗೋದಿಲ್ಲ. ಇಟ್ ಹ್ಯಾಸ್ ಟು ಅಂಡರ್ಗೋ ಪ್ರೊಸೀಡಿಂಗ್ ಆ್ಯಸ್ ಪರ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಲಾ. ಓಕೆ ಸರ್, ಥ್ಯಾಂಕ್ ಯು. ನೋಡಿದ್ರಲ್ವ ಸ್ನೇಹಿತರೆ, ಧರ್ಮಸ್ಥಳ ಕೇಸ್ ನಾವು ಅದನ್ನು ಕೂಡ ಡೀಟೇಲಾಗೂ ಕೂಡ ತಿಳ್ಕೊಂಡಿದ್ದೀವಿ. ಯಾಕೆಂದರೆ 74 ಅಸಹಜ ಸಾವುಗಳು ಅಂದಾಗ ಪೊಲೀಸ್ನವ್ರು ಯಾವ ರೀತಿಯ ಕ್ರಮ ತೆಗೆದುಕೊಳ್ಬೇಕಿತ್ತು. ಬಟ್ ಈ ವಿಚಾರದಲ್ಲಿ ಧರ್ಮಸ್ಥಳ ಅನ್ನೋ ಪುಟ್ಟ ಗ್ರಾಮದಲ್ಲಿ ಏನೆಲ್ಲ ದೌರ್ಜನ್ಯ ಮತ್ತು ಅನ್ಯಾಯ ಪೊಲೀಸ್ನವರಿಂದ ಕೂಡ ಆಗಿದೆ ಅನ್ನೋ ಒಂದು ಶಂಕೆ ವ್ಯಕ್ತವಾಗ್ತಾ ಇರೋದು. ಇನ್ನೊಂದು ಕಡೆ ನಿಮಗೆ ರೇಣುಕಾಸ್ವಾಮಿ ಕೇಸ್ಗೆ ಸಂಬಂಧಪಟ್ಟಾಗ ಅದು ಕೂಡ ಏನೆಲ್ಲ ಆಗ್ತಾ ಇದೆ ಅನ್ನೋ ಒಂದು ಚಿಕ್ಕ ಅಪ್ಡೇಟ್ಸ್ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ. ನೋಡೋಣ ಮುಂದೆ ಏನಾಗ್ಬೋದು. ಫೆಬ್ರವರಿ 3 ಕೂಡ ಡೇಟ್ ಕೊಟ್ಟಿದ್ದಾರೆ. ಅದಾದ ಮೇಲೆ ಯಾವ ರೀತಿಯಾದಂಥ ಪ್ರತಿಕ್ರಿಯೆ ಅವರ ವಕೀಲರಿಂದ ಅಥವಾ ಕೋರ್ಟ್ ಕಡೆಯಿಂದ ನಾವು ಬರಬಹುದು ಅನ್ನೋದನ್ನ ನಿರೀಕ್ಷೆ ಮಾಡೋಣ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದ.